4 ಎಕರೆ ತೋಟದಲ್ಲಿ ಸರ್ ನಾನು ಸಮಗ್ರ ಕೃಷಿ ಮಾಡ್ತಾಯಿದ್ದೀನಿ. ಒಂದು 18 ವರ್ಷದಿಂದ ಉಳುಮೆ ಇಲ್ಲ. ಸುಭಾಷ್ ಪಾಳೇಕರ್ ಪದ್ಧತಿಯಲ್ಲಿ ಮತ್ತು ಪುಕುವೋಕ ಪದ್ಧತಿ ಮತ್ತು ಕೊರಿಯನ್ ಪದ್ಧತಿ ಮತ್ತು ಎಲ್ಲ ರೀತಿಯಲ್ಲೂ ಕಡ್ಡಿ ಕಸ ಇಲ್ಲೇನು ಸಿಗುತ್ತೆ ಅದೇ ಒದಕೆ. ಅಂದರೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋ ಪದವೇ ಇಲ್ಲ. ಆದಾಯ ಅಂತವೇ ಇನ್ನೂ ಪ್ಲಸ್ 10 ಇದ್ದದ್ದು 20 ಆಗುತ್ತೆ, 20 ಇದ್ದದ್ದು 30 ಆಗುತ್ತೆ, 30 ಇದ್ದದ್ದು 40 ಆಗುತ್ತೆ. ಸರ್ ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ. ನಮ್ಮದು ಕುಣಿಗಲ್ ತಾಲೂಕು ಕೊತ್ಕೆರೆ ಹೋಬಳಿ ಬಾಗೇಹಳ್ಳಿ ಗ್ರಾಮ. ನಮ್ಮದು ಒಂದು 4 ಎಕರೆ ತೋಟ ಇದೆ. 4 ಎಕರೆ ತೋಟದಲ್ಲಿ ಸರ್ ನಾನು ಸಮಗ್ರ ಕೃಷಿ ಮಾಡ್ತಾಯಿದ್ದೀನಿ. ಸಮಗ್ರ ಕೃಷಿ ಅಂದರೆ ಒಂದು ಬಹುಮೋಡ ಪದ್ಧತಿಯಲ್ಲಿ ತೆಂಗೊಳಗೆ ಯಾವುದು ಬೆಳೆ ಬೆಳಿಬೇಕು ಅಂತ ಹೇಳಿ ಒಂದು ಪ್ರಯತ್ನ. ಆ ಪ್ರಯತ್ನದೊಳಗೆ ಒಂದು ತೆಂಗು, ಅಡಿಕೆ, ಬೆಣ್ಣೆಹಣ್ಣು, ಜಾಯಿಕಾಯಿ ಗಿಡ, ಏಲಕ್ಕಿ, ಕರಿಮೆಣಸು, ಲವಂಗ ಮತ್ತು ಇನ್ನಿತರ ಹಣ್ಣುಗಳು ಮತ್ತು ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ, ಈ ಸಮಗ್ರ ಕೃಷಿ ತೋಟದಲ್ಲಿ ಪಶು ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ನಾರಿ ಸುವರ್ಣ ಕುರಿ ಮತ್ತು ಕರಿಕೋಳಿ ಮತ್ತು BV318 ಅಂತ ಆ ಕೋಳಿ ಇದೆ, ಒಂದು 300. ಅದಾಯ್ತಿದಂಗೆ ನೆಕ್ಸ್ಟ್ ಅರಣ್ಯ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸುತ್ತ ಬಾರ್ಡಲ್ಲಿ ಮಹಾಗನಿ ಗಿಡ, ಹೆಬ್ಬೇವಿನ ಗಿಡ ಮತ್ತು ರಕ್ತಚಂದನ ಮತ್ತು ಶ್ರೀಗಂಧ ಸಾಧ್ಯವಾದಷ್ಟು ಮಟ್ಟಿಗೆ ಬಾರ್ಡ್ರಲ್ಲೆಲ್ಲ ಹಾಕಿದ್ದೀವಿ. ಅರಣ್ಯ ಕೃಷಿನೂ ಸಹ ಮಾಡಿದ್ದೀವಿ. ಹೊಂಡ ಇದೆ ನಮ್ಮ ತೋಟದಲ್ಲಿ, ನೀರಿಂದಕ್ಕೆ ಒಂದು ಹಳ್ಳ ಇದೆ, 2 ಸೀಡಿ ಇದೆ. ಮತ್ತು ನೀರಿಂಗೋದಕ್ಕೆ ಪ್ರತಿ ಇದರೊಳಗೂ ಪಾಳೇಕರ್ ಪದ್ಧತಿಯಲ್ಲಿ ಒಂದು ಟ್ರಂಚಿಂಗ್ ಬಂಚಿಂಗ್ ಸಹ ಮಾಡಿದ್ದೀವಿ. ನಮ್ಮದು ಇರೋದು ಒಂದು ಬೋರಲ್ಲೇ ಎಲ್ಲದಕ್ಕೂ ಒಂದು ಡ್ರಿಪ್ಪು ಮತ್ತು ಫಿಂಕ್ಲರ್ ವ್ಯವಸ್ಥೆ ಮಾಡಿದ್ದೀವಿ. ಈ ತೋಟಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಒಂದು 18 ವರ್ಷದಿಂದ ಉಳುಮೆ ಇಲ್ಲ. ಸುಭಾಷ್ ಪಾಳೇಕರ್ ಪದ್ಧತಿಯಲ್ಲಿ ಮತ್ತು ಪುಕುವೋಕ ಪದ್ಧತಿ ಮತ್ತು ಕೊರಿಯನ್ ಪದ್ಧತಿ ಮತ್ತು ಎಲ್ಲ ರೀತಿಯಲ್ಲೂ ಕಡ್ಡಿ ಕಸ ಇಲ್ಲೇನು ಸಿಗುತ್ತೆ ಅದೇ ಒದಕೆ. ಮತ್ತು ನಮ್ಮ ಬಿದ್ದಂಥ ಮಳೆ ನೀರು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ಸವಕಳಿ ಆಗೋಲ್ಲ. ಬಿದ್ದಂಥ ನೀರು ಇಂಗುತ್ತೆ. ಕಡ್ಡಿ ಕಸ ಇಲ್ಲೇ ಬೀಳೋದ್ರಿಂದ ಅದೇನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ, ಒಂದು ಹ್ಯೂಮಸ್ ಎಲ್ಲ ಒಂದು ಉತ್ಪತ್ತಿಯಾಗಿ ಭಾರಿ ಒಂದು ಭೂಮಿ ಇಳುವರಿನೂ ಸಹ ಚೆನ್ನಾಗಿದೆ. ಒಂದು ಬೆಳೆಯಿಂದ ಬೆಳೆಗೆ ಒಂದು ಔಷಧಿ ಗುಣ ಒಂದು ಪೂರಕ. ನಮಗೆ ಯಾವುದೇ ಕಾರಣಕ್ಕೂ ಬೇರೆ ಥರ ನಮಗೆ ಕೈ ಕಚ್ಚಲ್ಲ. ಕೈ ಅಂತಿ ಕಚ್ಚಲ್ಲ ಅಂದರೆ ನಮಗೆ ಒಂದೇ ಒಂದು ಏಕಬೆಳೆ ಪದ್ಧತಿ ಇಲ್ಲ, ಎಲ್ಲ ಪದ್ಧತಿಯಲ್ಲೂ. ಹಸುನೂ ಅಷ್ಟೇ, ಮತ್ತು ಕುರಿಲೂ ಅಷ್ಟೇ, ಮತ್ತು ಕೋಳಿಲೂ ಅಷ್ಟೇ. ಇವು ಲಿಂಕ್ ಇರಲೇಬೇಕು. ಲಿಂಕ್ ಇಲ್ಲ ಅಂದರೆ ತೋಟ ನಮಗೆ ಅಭಿವೃದ್ಧಿ ಆಗೋಲ್ಲ. ಜೇನು ಅಂತೂ ಅದರಿಂದ ನಾವು ಹೆಂಗೆ ಪರಾಗಸ್ಪರ್ಶನೂ ಆಗುತ್ತೆ, ತುಪ್ಪನೂ ಬರುತ್ತೆ, ನಮಗೆ ಜೇನಿಂದ ಉತ್ಪತ್ತಿನೂ ಆಗುತ್ತೆ. ಅದೊಂದು ಹೆಂಗೆ ನಮ್ಮ ತೋಟಕ್ಕೆ ಅದು ಜೇನು ಸಂತತಿ ಇರಲೇಬೇಕು. ಜೇನು ಸಂತತಿ ಇಲ್ಲ ಅಂದರೆ ಮನುಕುಲ ಸಂತತಿ ಅಂತೂ ತುಂಬ ಹಾಳಾಗೋಯ್ತದೆ. ಜೇನಂತೂ ಇರಲೇಬೇಕು. ಮಸ್ಟರ್ಡ್ ಶೆಡ್ಡು ಒಂದು ಹಾಲು ಹೆಚ್ಚು ಕಡಿಮೆ ಒಂದು ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಇನ್ನೂ ತುಂಬ ಮಾಡೋದಿದೆ. ಮಾಡೋದು ಅಂದರೆ ಸಣ್ಣ ಏರುಪೇರುಗಳು ಬರ್ತವೆ, ಅಂಥವನ್ನೆಲ್ಲ ಒಂದು ಸೇರಿಸ್ಕೊಂಡು ಕ್ಲೀನಾಗಿ ಇನ್ನೂ ಅಂದರೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋ ಪದವೇ ಇಲ್ಲ. ಈಗ ಒಂದೇ ಏಕಬೆಳೆ ಪದ್ಧತಿ ಮಾಡೋದ್ರಿಂದ ಗ್ಯಾರಂಟಿ ಕಟ್ಟಿಟ್ಟು ಬತ್ತಿ. ಅದು ಯಾವಾಗ ಬೇಕಾದ್ರೂ, ಯಾವತ್ತು ಬೇಕಾದ್ರೂ, ಯಾವ ವಿಧಾನದಲ್ಲಿ ಬೇಕಾದ್ರೂ, ಯಾವ ಟೈಮ್ನಲ್ಲಿ ಬೇಕಾದ್ರೂ ಲಾಸ್ ಆಗೋ ಪದ್ಧತಿ ಇದ್ದೇ ಇರ್ತದೆ. ಇದು ಅಂದರೆ ಯಾವ ಕಾರಣಕ್ಕೂ ಆಗೋಲ್ಲ. ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆಯಲ್ಲಂತೂ ಖಂಡಿತವಾಗ್ಲೂ ಲಾಭ ಸಿಕ್ಕೇ ಸಿಗುತ್ತೆ. ಆ ರೀತಿ ತೋಟ ಮಾಡ್ಕೊಂಡು ಬಂದಿದ್ದೀವಿ. ತೆಂಗಿತ್ತು ಫಸ್ಟು, ಸೆಕೆಂಡ್ ಬಾಳೆ ಹಾಕ್ತು. ಬಾಳೆ ಹಾಕ್ಬಿಟ್ಟು ಹಿಂಗೆ ನೇಗ್ಲಿಗೆರೆಯಲ್ಲಿ ಹಾಕಿದ್ದು ನಾವು. ನೋಡಿ ಇನ್ನೂ ಇದು ಪ್ರೆಸೆಂಟ್ ಇದೆ, ಬಾಳೆ ಇದೆ. ನೇಗ್ಲಿಗೆರೆಗೆ ಹಾಕ್ತು. ನೇಗ್ಲಿಗೆರೆಗೆ ಹಾಕಿ ಹಂಗೆ ಮಾಡ್ತಾ ಒಂದೊಂದಾಗಿ ಇದ್ರ ಕೆಳಗಡೆ ಇನ್ನೇನು ಬರುತ್ತೆ, ಇದ್ರ ಒಳಗಡೆ ಇನ್ನೇನು ಹಾಕ್ಬೋದು. ತೆಂಗೊಳಗೆ ಅಡಿಕೆ ಬರುತ್ತೆ, ಬೆಣ್ಣೆಹಣ್ಣು ಬರುತ್ತೆ, ಲವಂಗ ಬರುತ್ತೆ, ಜಾಯಿಕಾಯಿ ಬರುತ್ತೆ, ಮೆಣಸು ಬರುತ್ತೆ, ಏಲಕ್ಕಿ ಬರುತ್ತೆ. ಇವೆಲ್ಲ ನೆರಳಲ್ಲಿ ಬರೋಂಥ ಬೆಳೆಗಳು. ನಾವು ಮ್ಯಾಂಗೋಸ್ಟಿನ್ ಹಾಕಿದ್ದೀವಿ, ರಂಬುಸ್ಟಾನ್ ಹಾಕಿದ್ದೀವಿ. ಇವೆಲ್ಲ ಜಾಸ್ತಿ ಇಲ್ಲ, 5-10 ಗಿಡ ಜಾಸ್ತಿ. ಅಂದರೆ ನಾವು ಮೆಣಸು ಜಾಸ್ತಿ ಮಾಡ್ತಾಯಿದ್ದೀವಿ, ಏಲಕ್ಕಿ ಜಾಸ್ತಿ ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ ಆದಾಯ ಅಂತೂ ಇನ್ನೂ ಪ್ಲಸ್ 10 ಇದ್ದದ್ದು 20 ಆಗುತ್ತೆ, 20 ಇದ್ದದ್ದು 30 ಆಗುತ್ತೆ, 30 ಇದ್ದದ್ದು 40 ಆಗುತ್ತೆ. ಹಿಂಗೆ ಇನ್ನೂ ಆದಾಯ ಜಾಸ್ತಿ ಆಯ್ತಾ ಇದೆ ಹೊರತು ಆದಾಯ ಅಂತೂ ಕಡಿಮೆ ಅಂತೂ ಆಗೋದಲ್ಲ. ಸರ್ ನಮ್ಗೆ 18 ವರ್ಷದಿಂದ ಉಳುಮೆ ಮಾಡಿಲ್ಲ. ಒಂದು ಎರಡನೇ ಉಳುಮೆನೇ ಬಹುಬೆಳೆ ಪದ್ಧತಿಗೆ ಯಾವುದೇ ಕಾರಣಕ್ಕೂ ಉಳುಮೆ ಬೇಕಾಗಿಲ್ಲ ಸರ್. ಏನಕ್ಕೆ ಅಂದರೆ ಈ ಕಡ್ಡಿ ಕಸ ಸತ್ತೆ ಬಂದಂಗೆಲ್ಲ ನಾವು ಏನು ಮಾಡ್ತೀವಿ, ಕ್ಲೀನ್ ಮಾಡಿ ಬುಡಕ್ಕೆ ಒದಕೆ ಮಾಡ್ತೀವಿ. ಆ ಒಡಕೆ ಮಾಡೋದ್ರಿಂದ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿ ಆಗ್ತವೆ, ಎರೆಗಳು ಉತ್ಪತ್ತಿ ಆಗುತ್ತವೆ. ಜೀವಾಮೃತ ಬಿಡೋದ್ರಿಂದ ಒದಕೆಗೆ ಮತ್ತು ಜೀವಾಮೃತಕ್ಕೂ, ಭೂಮಿ ತಾಯಿಗೂ ಮತ್ತು ಗೋತಾಯಿಗೂ ಸಗಣಿಗೂ ಜೀವಾಮೃತಕ್ಕೂ ಅದಕ್ಕೆ ಒಂದಕ್ಕೊಂದು ಎರಡೂ ಉತ್ಪತ್ತಿಯಾಗಿ ಅವು ಸೂಕ್ಷ್ಮಾಣುಜೀವಿಗಳು ನಮ್ಮ ಕಣ್ಣಿಗೆ ಕಾಣಲ್ಲ, ಅಷ್ಟು ಸೂಕ್ಷ್ಮಾಣುಜೀವಿಗಳು ತೋಟ ಅಭಿವೃದ್ಧಿ ಆಯ್ತವೆ. ಉಳುಮೆ ಮಾಡೋದ್ರಿಂದ ಇನ್ನೂ ಭೂಮಿ ಸವಕಳಿ ಆಗುತ್ತೆ ಹೊರತು, ಭೂಮಿ ಫಲವತ್ತತೆ ಹಾಳಾಯ್ತದೆ ಹೊರತು, ಭೂಮಿ ಗಟ್ಟಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಭೂಮಿ ಇದು ಬರೋದಿಲ್ಲ, ಮೆತ್ತಗೆ ಬರೋಲ್ಲ, ಮತ್ತು ಮೃದು ಇರೋಲ್ಲ. ಗಟ್ಟಿ ಮಾಡ್ತಾಯಿದ್ದೀವಿ ನಾವು. ಟ್ರಾಕ್ಟ್ರ್ ಉಳುಮೆ ಮಾಡಿ ಭೂಮಿನ ಇನ್ನೂ ಬರಡು ಮಾಡ್ತಾಯಿದ್ದೀವಿ ಹೊರತು ಭೂಮಿ ಅಂತೂ ಯಾವುದೇ ಕಾರಣಕ್ಕೂ ಫಲವತ್ತತೆ ಮಾಡ್ತಾಯಿಲ್ಲ. ಭೂಮಿ ತಾನಾಗಿ ಇರೋಕ್ಕೆ ಬಿಟ್ಬಿಡ್ಬೇಕು. ಆ ಭೂಮಿಗೆ ಏನಿಗೆ ಅಂದರೆ ನಮಗೆ ಅದಕ್ಕೆ ಏನು ಬೇಕು, ನೀರು ಬೇಕು.
ಅದಕ್ಕೆ ಸೂಕ್ಷ್ಮಾಣು ಉತ್ಪತ್ತಿ ಮಾಡೋದಕ್ಕೆ ನಾವು ಏನೇನು ಅದು ಕೊಡಬೇಕೋ ಅದಕ್ಕೆ ಕೊಡಬೇಕು ಹೊರತು ನಾವು ಅದನ್ನ ಸೂಕ್ಷ್ಮಾಣುಗಳಿಗೆ ಬೆಂಕಿ ಹಾಕೋದು, ಉಳುಮೆ ಮಾಡೋದು ಇದನ್ನೆಲ್ಲ ಬಿಡ್ಬೇಕು ಸರ್. ಇದನ್ನ ಬಿಟ್ಟಾಗ್ಲೇ ಭೂಮಿಗೆ ಮಾಮೂಲಿ ಸವಕಳಿ ಆಗೋಲ್ಲ. ನೋಡಿ ಈ ಥರ ಮಣ್ಣು ಬಾಗುತ್ತೆ. ಯಾವ ಥರ ಇದೆ ಅಂದರೆ ಈ ಕೈಲಿ ಎತ್ಬೋದು ಮಣ್ಣು. ನೀರು ಮಳೆಗಾಲದಲ್ಲಿ ಹೆಂಗೆ ಹಿಂಗುತ್ತೆ ಅಂದರೆ ಅಷ್ಟು ನೀರು ಹಿಂಗುತ್ತೆ. ಈ ಕಡ್ಡಿ ಕಸನೇ ನಮಗೆ ಒಂದು ಹ್ಯೂಮಸ್ ಕ್ರಿಯೇಟ್ ಆಗಬೇಕು. ಇಂಗಾಲ ಕ್ರಿಯೇಟ್ ಆದ್ರೇ, ಹ್ಯೂಮಸ್ ಕ್ರಿಯೇಟ್ ಆದ್ರೇ ನಮಗೆ ತೋಟ ಬದುಕೊಳ್ಳೋ ಚಾನ್ಸ್, ಆಮೇಲೆ ಇಳುವರಿ ಚೆನ್ನಾಗಿ ಬರ್ತದೆ, ತೋಟ ಅಭಿವೃದ್ಧಿ ಆಗ್ತದೆ. ಒತ್ತಿಗೆ ಇರಬೇಕು ಸರ್ ತೋಟಕ್ಕೆ. ಎಷ್ಟು ಒತ್ತಿಗೆ ಕೊಡ್ತೀವೋ ಅಷ್ಟು ಒಳ್ಳೆಯದು. ಮತ್ತು ಕಡ್ಡಿ ಕಸ ಇದಕ್ಕಿಂತ ಗೊಬ್ಬರ ಇನ್ನೊಂದು ಬೇಕಾಗಿಲ್ಲ. ಯಾವ ಥರ ಆಗುತ್ತೆ ಗೊಬ್ಬರ ಇದು ಅಂದರೆ ತುಂಬ ಗೊಬ್ಬರ ಆಗುತ್ತೆ ಸರ್ ಇದು. ನಮ್ಮಲ್ಲಿ ಏನು ಸಿಗೋ ಒಂದೊಂದು ಸಹ ಪ್ರತಿಯೊಂದು ಚಂದ ನಾವು ಒತ್ತಿಗೆ ಮಾಡ್ತೀವಿ. ಮತ್ತು ಇಲ್ಲಿ ಇದೆಲ್ಲ ಹುಲ್ಲು ಸತ್ತೇನೆಲ್ಲ ಬ್ರಷ್ ಕಟ್ಟರಲ್ಲಿ ಇದು ಮಾಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ನಾರಿ ಸುವರ್ಣ ಅಂತೇಳಿ ಇದು ತಳಿ ಸಿರಾದತ್ತ ತಂದಿದೆ. ಈ ತಳಿನ ಇದು ಮೊದಲನೇ ಇದು ಕುರಿ ಮತ್ತು ಒಂದು ಟಗರು ಮತ್ತು ಒಂದು ಕುರಿ ತಂದಿದ್ದು. ಇದು ವರ್ಷದಲ್ಲಿ 14 ತಿಂಗಳಿಗೆ 4 ಮರಿ, ಅಂದರೆ ಇದು ಡಬಲ್ ಮರಿ ಹಾಕುತ್ತೆ. ಈ ತಳಿ ನಾರಿ ಸುವರ್ಣ ತಳಿ ಅಂದರೆ ಡಬಲ್ ಮರಿ ಹಾಕುತ್ತೆ. ನಮ್ಮಲ್ಲಿ ಬಂದರೂ ಇದ್ರ ಮಕ್ಕಳು ಸಹ 2 ಮರಿ ಹಾಕಿದ್ದಾವೆ. ಈಗಿರೋವೆಲ್ಲ ಅದು ನಾರಿ ಸುವರ್ಣ ಸೇಮ್ ನೋಡೋದಕ್ಕೆ ನಾಟಿ ಕುರಿ ಥರನೇ ಕಾಣ್ತದೆ. ಈ ಕುರಿಗಳಿಗೆ ಒಂದು ಸ್ವಲ್ಪ ಹಸಿ ಮೇವು ಒಂದೇ ಕೊಡಬಾರ್ದು, ಒಣ ಹುಲ್ಲೂ ಕೊಡಬೇಕು, ಹಸಿ ಮೇವು ಮಾಡಬೇಕು. ಕೈ ತಿಂಡು ಕೊಡೋದ್ರಿಂದ ಸಣ್ಣ ಪ್ರಮಾಣದಲ್ಲೇ ಸಾಕೋಬೋದು. ಪ್ರತಿಯೊಬ್ಬರು ರೈತರು ಸಾಕೋಬೋದು. 5-10 ಸಾಕೋದ್ರಿಂದ ವರ್ಷದ 14 ತಿಂಗಳಲ್ಲಿ 4 ಮರಿ ಅಂದರೆ ಬರೀ 10,000 ಮಾರ್ಕೊಂಡ್ರೆ 40,000 ರೂಪಾಯಿ ದುಡ್ಡಾಗುತ್ತೆ. ಅಂದರೆ ಕುರಿಗೆ ಮತ್ತು ಒಳ್ಳೆ ಗೊಬ್ಬರ ಆಗುತ್ತೆ. ಒಳ್ಳೆ ಹೆಚ್ಚಿಗೆ ಆಗೋದ್ರಿಂದ ನಾವು ಎಲ್ಲೋ ಹೋಗೋಂಗಿಲ್ಲ. ಗೊಬ್ಬರ ಒಳ್ಳೆ ಬ್ಯಾಂಕಲ್ಲಿ ಇದ್ದಂಗೆ ಇಷ್ಟು ಕೆಳಗಡೆ ಸ್ಟೋರ್ ಆಗಿರ್ತದೆ. ಹಂಗಾಗಿ ಇವೆಲ್ಲ ಪ್ರತಿಯೊಬ್ಬ ಸಣ್ಣ ರೈತನೂ ಸಹ ಒಂದು 5-10 ಕುರಿನ ಆರಾಮಾಗಿ ಸಾಕ್ಬೋದು. ಈ ಮರಿ ಡಬಲ್ ಬರೋದ್ರಿಂದ ಒಂದು ಸ್ವಲ್ಪ ದುಡ್ಡು ಸಹ ನಮಗೆ ಹೆಚ್ಚಿನ ಆದಾಯನೂ ಸಹ ನೋಡ್ಬೋದು. ಇದಕ್ಕೇನು ನಾವೇನು ಬೇರೆ ರೀತಿಯಲ್ಲಿ ಏನು ಮಾಡಲ್ಲ. ನಮ್ಮ ತೋಟದಲ್ಲಿ ಸಿಗೋದು ಹಸಿ ಹುಲ್ಲನ್ನೇ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಫೆನ್ಸಿಂಗ್ ಮಾಡಿಬಿಟ್ಟು ಕುರಿಗಳನ್ನೆಲ್ಲ ಆಚೆ ಬಿಟ್ಟು ಅಷ್ಟೂ ಆಚೆಯಿಂದ ಮೇಯ್ಕೊಂಬಂದ್ರು ಅಷ್ಟೂ ಇನ್ನೂ ಗ್ರೋತಾಗಿ ಭಾರಿ ಚೆನ್ನಾಗಿರ್ತವೆ. ನಾವು ಇಲ್ಲೇ ಕುರಿಗೆ ಒಂದು ಸ್ವಲ್ಪ ಇನ್ನೂ ಕೈ ಕಾಲು ಆಡ್ತಾಯಿಲ್ಲ. ಆಚೆ ಕಡೆ ಹೊರಗಡೆ ಒಂದು ಸ್ವಲ್ಪ ಫೆನ್ಸಿಂಗ್ ಆಗಬೇಕು. ನಾಯಿ ಕಾಟ ಇರೋದ್ರಿಂದ ಈ ಒಳಗಡೆನೇ ನಾವು ಒಂದು ಸ್ವಲ್ಪ ಹುಲ್ ತಂದು ಹಾಕ್ತೀವಿ. ಹಂಗಾಗಿ ನಾವು ಈ ತೋಟಕ್ಕೆಲ್ಲ ಬೇಲಿ ಆದರೆ ಕುರಿ ನನ್ನ ತೋಟದಲ್ಲಿ ಇನ್ನೂ ಚೆನ್ನಾಗಿ ಮೇಯ್ಕೊಂಬಂದು ಇನ್ನೂ ಕುರಿ ಚೆನ್ನಾಗಾಗ್ತೀವಿ. ಇನ್ನೂ ಜಾಸ್ತಿ ಬೇಕಾದ್ರೂ ಮಾಡ್ಬೋದು. ಮತ್ತು ಕೈ ತಿಂಡಿ ಅಂದರೆ ಮಾಮೂಲಿ ಜೋಳ ಒಂದ್ಬಿಟ್ಟು ನಾವು ಇನ್ನೇನು ಕೊಡೋಕ್ಕೋಗಲ್ಲ. ಶೆಡ್ಡು ಸರ್ ಇದು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಸರ್. ಅದು ಒಂದು ಹೆಚ್ಚು ಕಡಿಮೆ ಒಂದು 40-50 ಸಾವಿರದಲ್ಲೆಲ್ಲ ಇದು ಶೆಡ್ ಮುಗಿದೋಗಿದೆ ಸರ್. ನಾವೇನು ಜಾಸ್ತಿ ಮಾಡಬೇಕು ಅಂತೇನಿಲ್ಲ. ಸಣ್ಣದಾಗಿ ಒಂದು ಕೋಳಿನೂ ಅಷ್ಟೇ ಒಂದು ಸ್ವಲ್ಪ ಪ್ರಮಾಣ, ಕುರಿನೂ ಅಷ್ಟೇ, ಅಂದರೆ ನೆಕ್ಸ್ಟ್ ಮೇಕೆದು ಒಂದು ಸ್ವಲ್ಪ ಇದೆ. ಈ ಸಣ್ಣದಾಗೆ ಮಾಡ್ಕೋಬೋದು. ದೊಡ್ಡದಾಗಿ ಹೈಟೆಕ್ ಮಾಡಿ ಆ ಕುರಿಗೆ ಶೆಡ್ಗೆ ಬಂಡವಾಳ ಹಾಕಿ ನರಳಾಡೋದಕ್ಕಿಂತ ಒಂದು 15-20 ಅವರೊಳಗೆ ಬೇಕಾದ್ರೆ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಮಾಡ್ಕೊಂಡ್ರೆ ಅದು ಮಾಡ್ಬೋದು. ನಮಗೆ 15-20ರಿಂದ ಒಳ್ಳೆ ಗೊಬ್ಬರ ಸಿಗುತ್ತೆ. ವರ್ಷಕ್ಕೆ ಒಂದು 3-3 ತಿಂಗಳು ಒಂದೊಂದು ಪಾತಿಗೆ ಗೊಬ್ಬರನ ಯಾವ ಗಿಡ ಏನೇ ಗಿಡ ತಂದರೂ ಕೆಳಗಡೆ ಗೊಬ್ಬರ ಇರ್ತದೆ. ತೊಗೊಂಡೋಗಿ ಅದನ್ನ ಗುಂಡಿ ಹೊಡೆದು ಗೊಬ್ಬರ ಹಾಕ್ಬಿಟ್ಟು ನಾವು ಸಸಿಗಳನ್ನ ಹಾಕ್ಬೋದು. ನಮಗಿಲ್ಲಿ ಗೊಬ್ಬರ ಉತ್ಪತ್ತಿ ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ತೋಟ ಇಂಪ್ರೂವ್ ಮಾಡೋಕ್ಕಾಗೋದಿಲ್ಲ. 3 ಬಾಕ್ಸ್ ಏನಂತ ಮಾಡಿದ್ದೀನಿ ಅಂದರೆ ಈ ಪ್ರೆಗ್ನೆನ್ಸಿಗಿರೋ ಕುರಿಗಳನ್ನ ಒಂದೊಂದು ಕಡೆಗೆ ಇನ್ನೇನು ಮರಿ ಆಗ್ತದೆ ಅನ್ಬೇಕಾದ್ರೆ ಅಕಸ್ಮಾತ್ ಟಗರು ಏನೇನು ಅಕಸ್ಮಾತು ಜಾಸ್ತಿ ಕ್ರಾಸಿಂಗ್ ಮಾಡಾದ್ಮೇಲೆ ಅವಕ್ಕೆ ಕೆಲವೊಂದು ಒಂದೊಂದು ಟೈಮ್ ಕೂಡಾಕ್ಬೇಕಾಗುತ್ತದೆ. ಯಾವ ಮತ್ತು ಮರಿ ಕುರಿ ಮತ್ತು ಪ್ರೆಗ್ನೆನ್ಸಿ ಕುರಿಗಳನ್ನ ಇಲ್ಲಿ ಯಾವಾಗ ಇರ್ತಾವೆ ಅವನೊಂದು ಸಪ್ರೇಟ್ ಬಾಕ್ಸಲ್ಲಿ ಕೂಡಾಕ್ತೀವಿ ಸರ್. ನೋಡಿ ತೆಂಗಿನ ಸಿಪ್ಪೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ತಗೊಂಡೋಗಿ ಇಲ್ಲ ಮಾರಾಟ ಮಾಡ್ತಾರೆ. 1,000ಕ್ಕೆ 400 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ ಅಂತ. ಯಾವುದೇ ಕಾರಣಕ್ಕೂ ಮಾರಾಟ ಮಾಡಿಬಿಡಿ. ಏಕೆಂದರೆ ಪ್ರತಿಯೊಂದು ಬುಡಕ್ಕೂ ಮುಚ್ಚೋದ್ರಿಂದ ಅಷ್ಟೇ ಒತ್ತಿಗೆ ಆಗುತ್ತೆ. ಒತ್ತಿಗೆ ಆಮೇಲೆ ತೇವಾಂಶ ಹೆಂಗೆ ಹಿಡ್ಕೊಳುತ್ತೆ ಅಂದರೆ ಇದು ಒಳ್ಳೆ ಗೊಬ್ಬರ ಆಗುತ್ತೆ. ಇದಕ್ಕಿಂತ ಗೊಬ್ಬರ ಇನ್ನೊಂದು ಬೇಕಾಗಿಲ್ಲ. ಇದು ಪ್ರತಿ ಬುಡಕ್ಕೂ ಮುಚ್ಚಿಬಿಟ್ಟು ಒತ್ತಿಗೆ ಮಾಡಿ ಅದ್ರ ಮೇಲೆ ಲೈಟಾಗಿ ಮಣ್ಣು ಹಾಕಿದರೆ ಹೆಂಗೆ ತೇವಾಂಶ ಇಟ್ಕೊಂಡಿರುತ್ತೆ ಅಂದರೆ ಈ ಎಸಿಲಿದ್ದಂಗೆ ಇರುತ್ತೆ ಗಿಡ. ಪ್ರತಿಯೊಂದು ಗಿಡನೂ ಎಸಿಲಿ ಮಡಗ್ಬೋದು. ಈಗ ಇದಕ್ಕೆ ಹೆಂಗೆ ತೇವಾಂಶ ಅಂದರೆ ಅದು ನಾವು ಊಹಿಸೋಕ್ಕಾಗಲ್ಲ. ಆ ಥರ ಬೆಳೆನೂ ಚೆನ್ನಾಗಿರ್ತದೆ, ನೀರು ಹಂಗೆ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಇದನ್ನು ತೊಗೊಂಡೋಗಿ ನಾವು ಬೇರೆ ಗೊಬ್ಬರ ತಂದು ಹಾಕೋದೇನು ಅವಶ್ಯಕತೆ ಇಲ್ಲ. ಈ ಗೊಬ್ಬರನೇ ಇದೇ ಗೊಬ್ಬರ ಆಗುತ್ತೆ. ತೆಂಗಿನ ಸಿಪ್ಪೆ ಮತ್ತು ಕಾಯಿ ಸಿಪ್ಪೆ, ಅಡಿಕೆ ಸಿಪ್ಪೆ, ಬಾಳೆ ತರಗು ಮತ್ತು ಈ ಹುಲ್ಲು ಇದನ್ನೆಲ್ಲ ಒತ್ತಿಗೆ ಮಾಡಬೇಕು ಸರ್. ತೆಂಗೊಳಗಡೆ ಅಡಿಕೆ ಇದೆ, ಆ ತೆಂಗಿಗೂ ಮೆಣಸಿದೆ, ಮತ್ತು ಅಡಿಕೆಗೂ ಮೆಣಸಿದೆ, ಮತ್ತು ಈ ಏಲಕ್ಕಿ ಇದೆ. ಆ ಅಡಿಕೆ ಮಧ್ಯೆ ಒಂದೊಂದು ಏಲಕ್ಕಿ ಹಾಕಿದ್ದೀವಿ, ಅದ್ರ ಮಧ್ಯೆ ಒಂದೊಂದು ಬೆಣ್ಣೆಹಣ್ಣಿನ ಗಿಡ ಹಾಕಿದ್ದೀವಿ, ಮತ್ತು ವಾಟರ್ ಆಪಲ್ ಹಾಕಿದ್ದೀವಿ. ಮತ್ತು ಪ್ರತಿಯೊಂದು ಹಣ್ಣು ಲಿಚ್ಚಿ, ಲವಂಗ, ಜಾಕಾಯಿ ಗಿಡ, ಇವು ಹೊಸ್ದಾಗಿ ಆಗ್ತಾಯಿದೆ ಜಾಕಾಯಿ ಗಿಡ.
ಸರ್ ವಾಟರ್ ಆಪಲ್ ನಮ್ಮ ತೋಟದಲ್ಲಿ ಒಂದು 20 ಅಲ್ಲ 30 30ರೊಳಗೆ ಸರ್ ಇದರೊಳಗೆ 4 ವೆರೈಟಿ ಬರುತ್ತೆ ಸರ್. 4 ವೆರೈಟಿ ಅಂದರೆ ಸರ್ ಇದರೊಳಗೆ ರೆಡ್ ಇದೆ, ವೈಟ್ ಇದೆ, ಗ್ರೀನ್ ಇದೆ, ಮತ್ತು ಇನ್ನೊಂದು ವೈಟಲ್ಲಿ ಒಂದು ಉದ್ದ ಬರುತ್ತೆ, ಇನ್ನೊಂದು ಒಂದು ಸ್ವಲ್ಪ ಗೋಡಂಬಿ ಟೈಪು ಒಂದು ಗಿಡ ಬರುತ್ತೆ, ಒಂದು ಉದ್ದ ಬರುತ್ತೆ. 4 ವೆರೈಟಿ ಇದೆ ಸರ್. 4 ವೆರೈಟಿಲಿ ಅದ್ರ ರೆಡ್ ಅಂತೂ ಸರ್ ಬಾರ್ಡ್ರಲ್ಲಿ ಒಂದು ಸ್ವಲ್ಪ ತೇವಾಂಶ ಆದರೆ ಒಂದು ಸ್ವಲ್ಪ ಸಪ್ಪೆ ಬರುತ್ತೆ. ತೇವಾಂಶ ಇಲ್ಲ ಅಂದರೆ ಬಾರ್ಡ್ರಲ್ಲೇ ಏನಾರು ನಾವು ಕೂಸಿದ್ದೆ ಆದರೆ ಬಾರ್ಡ್ರಲ್ಲೇ ಇರೋದಂದರೆ ಒಂದು ಸ್ವಲ್ಪ ನೀರು ಕಡಿಮೆ ಹಿಡಿದ್ರೆ ಒಂದು ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಬಲೆಗಳನ್ನ ಹಾಕಬೇಕು. ಬಲೆಗಳು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಬಾವುಲಿ ಹಾಕಿ ಒಂದು ಸ್ವಲ್ಪ ಉದುರಿಸುತ್ತೆ ಹಣ್ಣನ್ನು, ಆವಾಗ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ವಾಟರ್ ಆಪಲ್ಲು ಬೋನ್ಗೆ ಭಾರಿ ಒಳ್ಳೆಯದು, ಮಕ್ಕಳಿಗೆ ಒಳ್ಳೆಯದು, ಮತ್ತು ಇದು ಒಟ್ಟಿನಲ್ಲಿ ಎನರ್ಜಿಫೈ ಫುಡ್ಡೇನೆ ಇದು. ಇಲ್ಲಿ ಹಾಕಿರೋ ಯಾವುದು ಸಹ ಏನು ನಾವು ಯಾವುದೇ ರೀತಿ ಕೆಮಿಕಲಲ್ಲಿ ಇದು ಬೇರೆ ಸಿಂಪಡಣೆ ಮಾಡೋದಲ್ಲಿ ಏನು ಮಾಡಲ್ಲ, ಒಳ್ಳೆ ಫುಡ್ಡೇ ಸರ್ ಇದು. ಸರ್ ನಾವು ಇದು ಸುಭಾಷ್ ಪಳ್ಳಕರ್ ಪದ್ಧತಿ ಇಲ್ಲಿ ಬಾಳೆ ಹಾಕಿದ್ದು. ನಾವು ಹಾಕಲು ಹೆಚ್ಚು ಕಡಿಮೆ ಒಂದು 18 ವರ್ಷ ಆಗಿದೆ. 18 ವರ್ಷದಿಂದ ಅದೇ ಒಂದಾದ್ಮೇಲೆ ಒಂದು ಮರಿ ಬಂದೇ ಬರ್ತದೆ. ಒಂದೊಂದು ಮರಿ ಬಿಡ್ಕೊತೀವಿ, ಒಂದೊಂದು ಮರಿ ಹಾಗೆ ಕಂಟಿನ್ಯೂ ಬತ್ತಲೇ ಇದೆ. ನಾವು ಯಾವುದೇ ಏನೇ ಖರ್ಚಿಲ್ಲ. ನಮಗೆ 4 kg 5 kg 6 kg 7 kg ಸ್ಟಾರ್ಟಿಂಗ್ ಅಂತೂ ಚೆನ್ನಾಗಿ ಇಳುವರಿ ಬತ್ತು. ಇಳುವರಿ ಅಂದರೆ ಒಂದು 10 12 13 kg ಇಳುವರಿ ಬತ್ತು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಯಿತು. ಈಗ ಪುನಃ ಮಧ್ಯೆಗಿಂತಲೂ ಬಾರ್ಡ್ರಲ್ಲೆಲ್ಲ ಗಿಡಗಳು ಜಾಸ್ತಿ ಇರೋದ್ರಿಂದ ನಾವೇ ಗಿಡಗಳನ್ನ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿ ಮತ್ತು ಅಡಿಕೆ ಮತ್ತು ಏಲಕ್ಕಿ ಹಾಕಿರೋದ್ರಿಂದ ಬಾಳೆನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಗುಂಪು ಬಾಳೆ ಮಾಡೋದಕ್ಕೆ ತುಂಬ ಆಸೆ ಇದೆ. ಗುಂಪು ಬಾಳೆಗೆ ಇದೇ ಕಂದು ಬಿಟ್ಕೊಂಡಿದ್ದೀನಿ. ನಮ್ಮ ಕಂದೆ ಈಗ ಒಂದು ಕಡೆಯಿಂದ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಗುಂಪು ಬಾಳೆಲ್ಲಿ ಹೆಂಗೆ ಅಂದರೆ ಇಳುವರಿ ಚೆನ್ನಾಗಿ ಬರ್ತದೆ. ಒಂದು ಗುಣಿ ಹಾಕಿದರೆ ಅದರೊಳಗೆ 4-5 ಕಂದುಗಳನ್ನ ಯಾವುದು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾಕೆ ಕಡಿಮೆ ಮಾಡಿದ್ದೀವಿ ಅಂದರೆ ಈಗ ಬೇರೆ ಗಿಡಗಳನ್ನೆಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ನೆರಳಾಗುತ್ತೆ ಅಂತೇಳಿ ಬಾಳೆ ಇದನ್ನು ಕಡಿಮೆ ಮಾಡ್ಕೊಂಡು ಸುತ್ತ ಬಾರ್ಡ್ರಿಗೆ ಮತ್ತು ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿಗೆ ಗುಂಪು ಬಾಳೆಯಲ್ಲಿ ಯಾವುದೇ ಕಾರಣಕ್ಕೂ ಅದು 50 ರೂಪಾಯಿ ಹೋಗಲಿ, 100 ರೂಪಾಯಿ ಹೋಗಲಿ, 200 ರೂಪಾಯಿ ಹೋಗಲಿ, 300 ರೂಪಾಯಲ್ಲಿ ಬಾಳೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ಸರ್. ಹೆಂಗೆ ನಮಗೆ ಒದಕೆಗೆ ಗೊಬ್ಬರ ಸಿಗುತ್ತೆ ಅಂದರೆ ಬಾಳೆಯಲ್ಲಿ ಇಷ್ಟು ವರ್ಷ ನೋಡಿ, ಇಷ್ಟು ಬಾಳೆ, ತೆಂಗು, ಅಡಿಕೆ ಮತ್ತು ಏನು ಸಿಗುತ್ತೆ ಇದೆಲ್ಲ ಒದಕೆಗೆ ನನಗೆ ವರದಾನ ಸರ್. ಬಾಳೆ ಅಂತ ಯಾವ್ದು ಬಿಟ್ಟರು ಬಾಳೆ ಬಿಡಲ್ಲ ಸರ್ ತೆಂಗಿನ ತೋಟದಲ್ಲಿಗೆ. ಆಮೇಲೆ ಪೊಟ್ಯಾಶ್, ಬಾಳೆಯಿಂದ ನಮಗೆ ಪೊಟ್ಯಾಶ್ ಅಂಶ ನಮಗೆ ಹೇರಳವಾಗಿ ಇಲ್ಲಿ ನಾವು ಫಿಕ್ಸ್ ಮಾಡಿಕೊಡುತ್ತೆ. ತೆಂಗಿನ ಇಳುವರಿಗಾಗಲಿ ಮತ್ತು ಇನ್ನೊಂದು ಬಾಳೆ ತೆಂಗಿನ ತೋಟದಲ್ಲಿ ಇರಲೇಬೇಕು ಸರ್. ಅದು ತೆಂಗಿನ ತೋಟದಲ್ಲಿದ್ದರೆ ಅದು ಲಕ್ಷ್ಮಿ. ಬಾಳೆ ಅಂತೂ ದುಡ್ಡಿನ ಲಕ್ಷ್ಮಿ. ಮತ್ತು ನಮಗೆ ಪೊಟ್ಯಾಶ್ ಅಂಶನ ಇದು ನಮ್ಮ ಬಾಳೆ ಗಿಡ ಪ್ರತಿಯೊಂದು ಗಿಡಕ್ಕೂ ನಮಗೆ ಸಪ್ಲೈ ಮಾಡ್ತದೆ. ಹಾಗಾಗಿ ನಾನು ಗುಂಪು ಬಾಳೆನ ಪ್ರತಿ ಬಾರ್ಡ್ರಲ್ಲೂ ಹಾಕೋ ಒಂದು ಯೋಜನೆ ಇದೆ ಸರ್. ಹೊಸ್ದಾಗಿ ಮಾಡೋರಿಗೆ ಅಂದರೆ ಈಗ ತೋಟದ ಕಡೆಗೆ ತುಂಬ ಜನ ಬರ್ತಾಯಿದ್ದಾರೆ. ನಾವು ಈ ಪಾಳೆಕಾರ್ ಪದ್ಧತಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಬೋದು. ಕಡಿಮೆ ಖರ್ಚಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಭಾರಿ ಒಳ್ಳೆಯದು. ಆಮೇಲೆ ಈ ಗಿಡ ಗೆಂಡೆ ಪ್ರತಿಯೊಂದು ಹಾಕೋದ್ರಿಂದ ಅವು ತಾಳ್ಮೆ ಅಂತೂ ಬೇಕೇ ಬೇಕು. ಪ್ರತಿಯೊಂದರಲ್ಲೂ ತಾಳ್ಮೆ ಬೇಕು, ಪ್ರತಿಯೊಂದರಲ್ಲೂ ಇಳುವರಿನೂ ಬರ್ತದೆ. ಆಮೇಲೆ ಪ್ರತಿಯೊಂದು ನಾವು ಮಾರ್ಕೆಟಿಂಗು ಸಹ ನಾವು ಆದಷ್ಟು ನಾವು ಓನ್ ಮಾರ್ಕೆಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಲಾಭ ಜಾಸ್ತಿ ಇದೆ. ಈ ಸಂತೆ ತೊಗೊಂಡೋಗಿ ಹಾಕೋದು ನಾವು ಆದ್ರೂ ಜವಾಬ್ದಾರಿನ ನಾವು ಏನು ಸ್ಟಾರ್ಟಿಂಗ್ ನಾವು ಮಾಡ್ತೀವಲ್ಲ, ನಾವೇ ಒಂದು ಸ್ವಲ್ಪ ಮುಂದಿಂತು ಪ್ರತಿಯೊಂದೂ ನೋಡಬೇಕಾಗುತ್ತೆ, ಗಮನಿಸ್ಬೇಕಾಗುತ್ತೆ. ಬೇಸಾಯಕ್ಕೆ ಒಂದು ಸ್ವಲ್ಪ ಶ್ರಮ ಹಾಕ್ಬೇಕಾಗುತ್ತೆ. ಆಳು ಕಾಳು ಬಿಟ್ಟು ನಾವು ಮಾಡಿಸ್ತೀವಿ ಮತ್ತು ಬೇರೆ ತಂದು ಇದು ಮಾಡ್ತೀವಿ ಅಂದರೆ ಅದ್ರದ್ದು ಸಾಧಕ ಬಾಧಕನೂ ಗೊತ್ತಾಗಲ್ಲ, ಅದ್ರ ನೋವು ಏನು ಅಂತಲೂ ಗೊತ್ತಾಗಲ್ಲ, ಅದ್ರ ರೀತಿ ನೀತಿನೂ ಗೊತ್ತಾಗಲ್ಲ. ಅದಕ್ಕೆ ಪ್ರತಿದಿನ ತೋಟದಲ್ಲಿ ಇದ್ದು ಓಡಾಡೋದ್ರಿಂದ ಒಂದು ನೀರು ಹೋಗಿದೆಯಾ, ಗೊಬ್ಬರ ಹೋಗಿದೆಯಾ, ಮತ್ತು ಯಾವ ಥರ ಮಾಡಬೇಕು, ಮತ್ತು ಅದೇ ಪ್ರಕೃತಿನೇ ಕಲಿಸ್ಬಿಡುತ್ತೆ. ಉತ್ತದ್ದು ಅಂದರೆ ನೋಡಿ ಸರ್, ಇದ್ದು ನಮ್ಮ ತೋಟದಲ್ಲಿ ತುಂಬ ಇದೆ. 5-10 ಉತ್ತ ಇದೆ. ಆಮೇಲೆ ಉತ್ತ ಇದು ನಾವು ಎಲ್ಲಿ ಕೆಮಿಕಲ್ಲು ಯೂಸ್ ಮಾಡಲ್ಲ, ಉತ್ತುಗಳಿದ್ದೇ ಇರ್ತವೆ. ಆಮೇಲೆ ಈ ಉತ್ತದ ಮಣ್ಣು ಅಂತೀವಿ, ಅದು ಅದ್ಭುತ. ಮೈಗಾಗಲಿ ಮಣ್ಣಿಗಾಗಲಿ ಇದಕ್ಕಾಗಲಿ ನಮ್ಮ ಯಾವುದೇ ಯಂತ್ರಕಾರ ಬಳಸಿ ಜೀವಾಮೃತಕ್ಕೆ ಆಗಲಿ ಅದಂತೂ ಇದೊಂದು ಸ್ವಲ್ಪ ಇಷ್ಟು ಮಣ್ಣಂತೂ ತೆಗೆದು ಹಾಕಿ ನಾವು ಅದನ್ನು ಬಳಸೋದ್ರಿಂದ ಭಾರಿ ಔಷಧಿ ಗುಣ ಇದೆ. ಮತ್ತು ಎಲ್ಲಿ ಕೆಮಿಕಲ್ ಫಾರಮ್ಮು ಇರ್ತದೆ ಅಲ್ಲಿ ಉತ್ತಗಳು ಕಡಿಮೆ ಇರ್ತದೆ. ಈ ಆರ್ಗಾನಿಕ್ ಫಾರಮ್ ಮಾಡೋರು ತೋಟದಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ ಉತ್ತಗಳು ಸರ್. ಇದೆಲ್ಲ ಕಳೆ ನೋಡಿ. ಇದು ಹೆಂಗೆ ಅಂದರೆ ಒತ್ತಿಗೆ ನಮ್ಮ ಭೂಮಿನ ಅದೇ ಕಾರಣಕ್ಕೂ ಒತ್ತಿಗೆ ಆಗಿದೆ. ಒಂದು 2ನೇದಾಗಿ ಭೂಮಿ ಸವಕಳಿ ಆಗೋಲ್ಲ, 3ನೇದಾಗಿ ನನಗೆ ದನಿಗೂ ಮತ್ತು ಮೇವಾಗುತ್ತೆ, ಕುರಿ ದನಿಗೆಲ್ಲ ಮೇವಾಗುತ್ತೆ. 4ನೇದಾಗಿ ನಾನು ಇದು ಕಟ್ ಮಾಡಿ ಇಲ್ಲಿ ಒತ್ತಿಗೆ ಮಾಡೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ಪ್ರತಿಯೊಂದು ವೇಸ್ಟೇಜ್ ಅಂತೂ ಇಲ್ಲ. ಕಳೆ ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿ ತೋಟ ಇನ್ನೂ ಚೆನ್ನಾಗಿರ್ತದೆ. ಕಳೆ ಅಂತೂ ನಮಗೆ ಕಳೆಯಿಂದ ಪ್ರೀತಿ. ಕೆಲವರೆಲ್ಲ ಕಳೆ ಹಾಗೆ ಹೀಗೆ ಅಂತಾರೆ. ಎಷ್ಟು ಕಳೆ ಇದ್ದರೂ ನಮಗೆ ಭಾರಿ ಒಳ್ಳೆಯದೇ. ಅದನ್ನೇ ಬ್ರಷ್ ಕಟ್ಟೆಲ್ಲ ಕಟ್ ಮಾಡೋದು ಒಳ್ಳೆ ಗೊಬ್ಬರ ಆಗುತ್ತೆ. ತೋಟಕ್ಕಂತೂ ಚೆನ್ನಾಗಿ ನೀರಿಂದು ಹಿಂಸೋ ಶಕ್ತಿ ಆ ಭೂಮಿ ತಾಯಿಗಿದೆ, ಆ ಕಳೆಗಿದೆ. ನಾವು ಕಳೆನ ಎತ್ತೋದಂದರೆ ನಮಗೆ ಅವಶ್ಯಕತೆ ಇದ್ದಾಗ, ಕಾಯಿ ಕೀಳಬೇಕು ಅಂದಾಗ, ಮತ್ತು ನಾವು ಬೇರೆ ಏನಾರು ಕೆಲಸ ಇದ್ದಾಗ ಆವಾಗ ಒಂದು ಸ್ವಲ್ಪ ಬ್ರಷ್ ಕಟ್ಟರಲ್ಲಿ ವರ್ಷದಲ್ಲಿ 3 ರೂಪಾಯಿ 4 ರೂಪಾಯಿ ಬ್ರಷ್ ಮಾಡ್ತೀವಿ. ಒಳ್ಳೆ ಗೊಬ್ಬರ ಆಗಿ ಒಂದು ಮಾರ್ಪಾಡ್ತದೆ ಸರ್. ಇಲ್ಲಿ ಸದ್ಯಕ್ಕೆ ಒಂದು 20 ಕೋಳಿ ಕಡಕ್ನಾಥ್ ಇದ್ದು.
ಈಗ ಮೊನ್ನೆ ಎಲ್ಲ ಖಾಲಿ ಮಾಡಿದ್ದೀವಿ, ಒಂದು 10 ಕೋಳಿ ಮಾತ್ರ ಇದೆ. ಇದು ಮೊಟ್ಟೆಗೆ ಒಳ್ಳೆ ಔಷಧಿ ಗುಣ ಇದೆ ಅಂಥೇಳಿ ಕಪ್ಪು ಕೋಳಿ ಸಾಕಿದ್ರು ನೋಡಿ. ಅದು ಕಲರ್ ಕೋಳಿ ಇದೆಯಲ್ಲ, ಅದು BV318 ಇದು ಈ ಕೋಳಿ. ಈ ಗೇಜಲ್ಲಿ ಸಾಕಿದ್ದಾರೆ ನಾವು. ಈಗ 300 ಹಿಡಿಯುತ್ತೆ ಈ ಗೇಜು. ಈ ಗೇಜ್ ಮಾಡೋದಕ್ಕೆ 1 ಲಕ್ಷ ರೂಪಾಯಿನ ಕೊಟ್ಟು ದಾವಣಗೆರೆಯಲ್ಲಿ ಬಂದು ಮಾಡಿಕೊಟ್ಟಿದ್ರು. ತುಮಕೂರೊಬ್ಬರು ಕೋಳಿನ ಕೊಡ್ತಾರೆ, ಅದು ರೆಡಿ ಕೋಳಿ ಕೊಡ್ತಾರೆ. ಅಂದರೆ BV318 ಅಂದರೆ ಇಲ್ಲಿ ಬಂದು ಒಂದು ವಾರಕ್ಕೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಅದು 8 ರೂಪಾಯಿ, 7 ರೂಪಾಯಿ, 6 ರೂಪಾಯಿಗೆಲ್ಲ ಸ್ಟಾರ್ಟಿಂಗ್ ಕೊಟ್ಟು ಆಮೇಲೆ ಬರ್ತಾ ಅದು ಸ್ವಲ್ಪ ಮಾರ್ಕೆಟಿಂಗ್ ಮೊಟ್ಟೆದು ಇಲ್ಲಿ ಯಾಕೆಂದರೆ ಇದು ಬೆಂಗಳೂರು ನಿಯರೋ ಇಲ್ಲ ಸಿಟಿ ಹತ್ರ ಇದ್ದೋ ಇಲ್ಲ ಅಪಾರ್ಟ್ಮೆಂಟ್ಗಳು ಇದ್ದರೆ ನಮಗೆ ಈ ಮೊಟ್ಟೆನ BV318 ಮೊಟ್ಟೆನ ನಾವು ಸೇಲ್ ಮಾಡ್ಬೋದು. ಒಳ್ಳೆ ಅಲ್ಲಿ ಒಂದು ಸ್ವಲ್ಪ ಆದಾಯನೂ ಸಿಗುತ್ತೆ. ಪ್ರತಿನಿತ್ಯ ನಮ್ಮಲ್ಲಿ ಕೆಲಸ ಕಡಿಮೆ, ಒಳ್ಳೆ ಗೊಬ್ಬರ, ಕೆಲಸ ಕಡಿಮೆ. ಒಂದು ಎಣ್ಣಾಳು ಇದು ಬೆಳಿಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಅಷ್ಟೇನಾದರೂ ಕೆಲಸ ಹಿಡಿಯೋದು. ಕೆಲಸನೆಲ್ಲ ಒಳ್ಳೆ ಗೊಬ್ಬರ ಸಿಗುತ್ತದೆ. BV318 ಗೊಬ್ಬರ, ಒಳ್ಳೆ ಕೋಳಿ ಗೊಬ್ಬರ ಸಿಗುತ್ತೆ. ಆಮೇಲೆ ಇಲ್ಲೇ ನಮಗೇನಾರು ಅಪಾಯಿಂಟ್ಮೆಂಟ್ ಏನಾರು ಒಂದು ಸ್ವಲ್ಪ ಹತ್ತಿರದಲ್ಲಿ ಏನಾರು ಇದ್ದಿದ್ರೆ ಬೆಂಗಳೂರು ಹತ್ರ, ಆ ಕೋಳಿ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಈ ಕೋಳಿ ಬಿಡೋಕ್ಕೆ ಕಾರಣ ಅಂದರೆ ಸ್ವಲ್ಪ ಇದು ಈ ಕಲ್ಲರ್ ಕೋಳಿ ಮೊಟ್ಟೆ ಒಂದು ಕೋಳಿ 440 ರೂಪಾಯಿ 30 ರೂಪಾಯಿ ಒಂದು ಕೋಳಿ ಆಗುತ್ತೆ. ಆ ಮಾರಬೇಕಾದ್ರೆ ನಮ್ಮದು ಫಾರಮ್ದು ಕೋಳಿ ರೇಟ್ಗೆ ಕೇಳ್ತಾರೆ. ಒಂದು 200-220 ರೂಪಾಯಿ ಅಷ್ಟೇ ಸಿಗೋದು. 1-1.25 kg 1.5 kg ಇರ್ತವೆ ಕೋಳಿ. ಅವು ಆ ರೇಟಿಗೆ ಕೇಳಿದಾಗ ಲಾಸ್ ಆಗುತ್ತಲ್ಲ ಅಂತ ಹೇಳಿ ಅದನ್ನು ಸದ್ಯಕ್ಕೆ ನಿಲ್ಲಿಸಿದ್ದೀನಿ. ಈಗ ವೈಟ್ ಕೋಳಿನೇ ಸಾಕಾನೆ. ಈ ಗೇಜ್ ಇದೆಯಲ್ಲ, ಗೇಜ್ ಇರೋ ಪರವಾಗಿ ಇದು ವೈಟ್ ಕೋಳಿನೇ ಬಿಡೋಣ ಅಂತೇಳಿ ವೈಟ್ ಕೋಳಿ ಮಟ್ಟಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಎಲ್ಲಿ ಬೇಕಾದ್ರೂ ಮಾರ್ಕೆಟಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಯಾವ್ದಾದ್ರು ಫೇಡ್ರಕ್ಸ್ ಅಂಗಡಿಗಾರ ಕೊಡ್ಬೋದು, ಇಲ್ಲ ಸ್ವಿಸ್ಪರ್ಕಾರ ಕೊಡ್ಬೋದು, ಇಲ್ಲ ಹೆಂಗೆ ಬೇರೆಕ್ಕಾರ ಕೊಡ್ಬೋದು. ತೋಟಕ್ಕೆ ಒಳ್ಳೆ ಗೊಬ್ಬರ. ಆಮೇಲೆ ಕೆಲಸ ಕಡಿಮೆ ಸರ್. ನೀರು ಅಂದರೆ ನೋಡಿ ನಮಗೆ ಬೇರೆಯವ್ರ ಥರ ತುಂಡಕ್ಕೆ ನೀರು ತುಂಬ ಹಾಕೋದು ಅಂದ್ರೆ ಪ್ರಾಣ ಓದಂಗೆ ಆಯ್ತದೆ. ಫಸ್ಟು ನೀರನ್ನ ಹಿಂಗ್ಸೋದು ನೋಡಿ, ಪಾಳ್ಯಕಾರ ಪದ್ಧತಿ. ನೀರು ಹಿಂಗ್ಸೋಕ್ಕೆ ಪ್ರತಿಯೊಂದು ಹೊಲದಲ್ಲೂ ನೀರು ಇದೆ. ಮತ್ತು ಒಂದು ಹಳ್ಳ ಬರುತ್ತೆ, ನೀರೆಲ್ಲ ಹೋಗುತ್ತೆ. ಆಮೇಲೆ ನೀರ ವ್ಯವಸ್ಥೆಗೆ ನಾವು ಡ್ರಿಪ್ ಮಾಡಿದ್ದೀವಿ. ಆಮೇಲೆ ಸ್ಪ್ರಿಂಕ್ಲರ್ ಇದೆ. ಡ್ರಿಪ್ ವ್ಯವಸ್ಥೆಯಿಂದ ಅದು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ನೀರು ಕೊಡೋದು. ಆಮೇಲೆ ಸಾಲದಕ್ಕೆ ನೀರನ್ನ ನಾವು ಆಮೇಲೆ ಈ ಗಿಡದ ಬಹುಬೆಳೆ ಪದ್ಧತಿ ಮಾಡಿರೋದ್ರಿಂದ ನೀರು ಕಡಿಮೆ ತಾಳುತ್ತೆ. ನಮ್ಮ ಈ ಬೇರೆಯವರೆಲ್ಲ ಆವಿಯಾಗಿ ಹಾಳುತ್ತೆ ನೋಡಿ. ನಮ್ಮದು ಇದೆಲ್ಲ ಹುಲ್ಲಿದೆ, ಹುಲ್ಲು ಸತ್ತೆ ಇರೋದ್ರಿಂದ ಏನಾಯ್ತದೆ ಅಂದರೆ ನೀರು ಆವಿ ಆಗೋದಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಒದಕೆ ಇರೋದ್ರಿಂದ ನೋಡಿ, ಇದು ಜೀವಂತವಾಗಿ ಒದಕೆ ಇರೋದ್ರಿಂದ ನಮ್ಮದು ನೀರನ್ನ ಕಡಿಮೆ ಐತೆ. ಬೇರೆಯವರೆಲ್ಲ ವಾರದಲ್ಲಿ 1 ಟ್ರಿಪ್ 2 ಟ್ರಿಪ್ ಬಿಡಿದ್ರೆ ನಮಗೆ ಬೇಕಾದ್ರೆ 15 ದಿವಸಕ್ಕೆ ಒಂದು ಅದ ಬಿಟ್ರು ನಮ್ಗೆ ನಡೀತದೆ. ಯಾಕೆಂದರೆ ನಮ್ಮದು ಎಲ್ಲ ಒದಕೆ ಜೀವದ ಹುಲ್ಲು ಕಡ್ಡಿ ಕಸ. ಆಮೇಲೆ ಡ್ರಿಪ್ ಸಿಸ್ಟಮು, ನೀರು ಕಡಿಮೆ ಇರ್ಬೋದು. ಒಂದೇ ಬೋರ್ ಇರೋದು. ಇಷ್ಟು ತೋಟಕ್ಕೂ ನಾವು ಒಂದೇ ಬೋರ್. ಬೇರೆಯವರೆಲ್ಲ ಸಿಂಗಲ್ಗೆ ಮತ್ತು ಎಲ್ಲದನ್ನೂ ಎನಿ ಟೈಮು ಸ್ಟಾರ್ಟ್ ಮಾಡ್ತಾರೆ. ಕರೆಂಟ್ ಎಷ್ಟು ಪೇಜ್ ಬರ್ತದೆ, 3 ಪೇಜ್ ಬರ್ತದೆ, 2 ಪೇಜ್ ಎಷ್ಟು ಅವರ್ ಕೊಡ್ತಾರೆ ಅಷ್ಟೇ. ಅಷ್ಟರೊಳಗೆ ನೀರು ಮೇಂಟೈನ್ ಮಾಡ್ತೀವಿ. ನಮ್ಮ ತೋಟಕ್ಕೆ ಯಾವತ್ತೂ ನೀರಿನ ಕೊರತೆ ಅಂತೂ ಆಗಿಲ್ಲ. ಮಳೆಗಾಲದಲ್ಲಿ ನೀರು ಹಿಂಗ್ಸೋದು ಹೆಂಗೆ ಅಂತ ಗೊತ್ತು. ಇರೋ ನೀರನ್ನ ಹೆಂಗೆ ಬಳಸಬೇಕು ಅಂತ ಡ್ರಿಪ್ ಇಲ್ಲ ಅಂದರೆ ಆಗೋದೆಲ್ಲ ಬಿಡಿ. ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರು ಎಷ್ಟು ಬೇಕೋ ಅಷ್ಟು ನೀರನ್ನೂ ಅಷ್ಟೇ ಮಿತವಾಗಿ ಖರ್ಚು ಮಾಡ್ತೀವಿ. ಆಮೇಲೆ ಬಹುಬೆಳೆ ಪದ್ಧತಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನೀರು ವೇಸ್ಟ್ ಆಗೋಲ್ಲ. ತೆಂಗು ಒಂದೊಂದು ತುಂಡಕ್ಕೆ 4 ಮರಕ್ಕೆ ಒಂದು ತುಂಡಕ್ಕೆ ಅಷ್ಟು 1000 ಲೀಟ್ರನ್ನ ಹಾಳು ಮಾಡ್ತಾರಲ್ಲ, ಅದು ಭಾರೀ ತಪ್ಪು. ಯಾಕೆಂದರೆ ನೀರಿನಂತೂ ಯಾವುದೇ ಕಾರಣಕ್ಕೂ ಇವರು ಎಲ್ಲಿಂದ ಏನು ಬೇಕಾದ್ರೂ ತರ್ಬೋದು. ನೀರಂತೂ ತರೋಕ್ಕಲ್ಲ, ಮುಂದಿನ ದಿನಗಳು ಭಾರಿ ಕಷ್ಟ ಆಗುತ್ತೆ. ನೀರನ್ನ ಆದಷ್ಟು ಮಿತವಾಗಿ ಬಳಸೋದನ್ನ ನಾವು ಎಲ್ಲ ವ್ಯವಸ್ಥೆಯೂ ಇದೆ. ಅದನ್ನ ವ್ಯವಸ್ಥೆನ ನಾವು ಕ್ಲೀನಾಗಿ ಮಾಡಿಕೊಂಡು ಬಳಸ್ಕೋಬೇಕು ಸರ್. ಕಾಳುಮೆಣಸು ಇದು ನಾವು ಕರಿಮುಂಡ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ತಂದು ಹಾಕಿದ್ದು. ನಾವು ಆ್ಯಕ್ಚುಲಿ ಪೂರ್ವಕ್ಕೆ ಆದಂಗೆ ಒಂದು ತೆಂಗಿನ ಬುಡದಿಂದ 1.5 ಅಡಿ ಬಿಟ್ಟು ಹಾಕ್ತೀವಿ ಗುಣಿ ತೋಡಿ. 1-1.5 ಅಡಿ ಗುಂಡಿ ಅಷ್ಟೇ ನಾವು ತೋಡೋದು. ಅದು ಬಿಟ್ಟು ಈ ಥರ ಹಾಕ್ತೀವಿ. ಆಮೇಲೆ ಅದು ಸ್ಟಾರ್ಟಿಂಗು ನಾವು ಹಾಕ್ದಾಗ ಅದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಸುಳಿನ ಜಿಂಗಬೇಕು. ಮತ್ತು ಬರ್ತಾ ದಾರನ ಟಚ್ ಆಗೋವರೆಗೂ ದಾರ ಕಟ್ಟಬೇಕು ನೋಡಿ. ಅದು ಹೋಗ್ತಾ ಹಿಂಗೆ ಗ್ರಿಪ್ ಹಿಡ್ಕೊಂಬಿಡುತ್ತೆ, ಏನೂ ಆಗೋದಿಲ್ಲ. ಅದು ಬೆಳವಣಿಗೆ ಹೋಗ್ತದೆ. ನಾವು ತೆಂಗಿಗೆ ಹಾಕಿದ್ದೀವಿ, ಅಡಿಕೆಗೆ ಹಾಕಿದ್ದೀವಿ, ಈ ಕಾಡುಮರ ಇರೋವಾಗ ಕಾಡುಮರಕ್ಕೂ ಹಾಕಿದ್ದೀವಿ. ಮಾವಿನ ಮರ ಅವು ಆ್ಯಕ್ಚುಲಿ ಮಧ್ಯೆ ಅವಾಗ ಗೊತ್ತಿಲ್ಲದಲ್ಲೇ ಹಾಕ್ಬಿಟ್ಟಿದ್ದು. ಅದನ್ನು ಮೇಲುಗಡೆ ಕೆನಾಪಿಯಲ್ಲಿ ಎತ್ಬಿಟ್ಟು ಮಾವಿನ ಗಿಡಕ್ಕೂ ಸಹ ನಾವು ಹಾಕಿದ್ದೀವಿ. ಯಾವ ಕಾಡು ಮರಕ್ಕೂ ಹಾಕ್ಬೋದು, ತೆಂಗಿಗೂ ಹಾಕ್ಬೋದು. ಇದು ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋ ಪದವೇ ಇಲ್ಲ ಮೆಣಸು. ಇದಕ್ಕೇನು ನಾವು ಎಕ್ಸ್ಟ್ರಾ ಆರೈಕೆ ಮಾಡಲ್ಲ, ಎಕ್ಸ್ಟ್ರಾ ನೀರು ಬಿಡಲ್ಲ, ಎಕ್ಸ್ಟ್ರದ್ದು ಏನೂ ಇಲ್ಲ. ಒಂದು ಬೇರೆ ತರಕಾರಿಗಳ್ಗೋಸ್ಕರ ಕಾಳು ಮೆಣಸರು ಭಾರಿ ಈಸಿ ಬೆಳೆ. ರೋಗ ಒಂದು ಬರುತ್ತೆ, ಕೆಲವು ಬುಡ ಹೋಯ್ತದೆ, ಕೆಲವು ಬುಡ ಉಳ್ಕೊಳ್ಳುತ್ತೆ. ನೀರು ನಿಲ್ಲಬಾರ್ದು, ಯಾವುದೇ ಕಾರಣಕ್ಕೂ ಕಾಳು ಮೆಣಸಿಗೆ ನೀರು ನಿಲ್ಲಬಾರ್ದು. ಯಾಕೆಂದರೆ ಬುಡ ಹೈಟ್ ಇರಬೇಕು, ಬಿದ್ದಂಥ ನೀರು ಆಚ್ಕೋವಂಗಿರಬೇಕು, ಆವಾಗ ಕಾಳು ಮೆಣಸು ಉಳ್ಕೊಳ್ಳುತ್ತೆ. ನಮ್ಮದು ಎಲ್ಲೆಲ್ಲ ಯಾವುದಾರ ಒಂದು ಬುಡದಲ್ಲಿ ಅಕಸ್ಮಾತು ನೀರು ನಿಂತಿದ್ದೆ ಆದರೆ ಎಷ್ಟೇ ಹೈಟ್ ಹೋಗಿರಲಿ ಆ ಬುಡ ಹೋಗ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ಉಳಲ್ಲ. ಒಂದು ವಾರ ಏನಾರು ಮಳೆ ನೀರು ನಿಂತ್ಕೊತಂದ್ರೆ ಹೋಗ್ಬಿಡುತ್ತೆ. ಬಿದ್ದ ನೀರು ಯಾವುದೇ ಕಾರಣಕ್ಕೂ
ಸರಾಗವಾಗಿ ಹರಿದು ಬಂದು ಕೆಳಗಡೆ ಹೋಗಂಗಿರಬೇಕು. ಹಂಗಿದ್ರೆ ಮಾತ್ರ ಕಾಳುಮೆಣಸು ಉಳ್ಕೊಳ್ಳುತ್ತೆ.